ಸುಮಾರು ಕಡೆ ಕಸದ ರಾಶಿಗಳು ಬಿದ್ದಿದೆ. ಫೋಟೋಗಳನ್ನು ಹಾಕ್ಬಿಟ್ಟು DCM CMಗೆ ಟ್ಯಾಗ್ ಮಾಡಿಬಿಡೋದು. ಮಾದೇವಪುರನ ಚೇಂಜ್ ಮಾಡಕ್ ಆಗ್ತಿಲ್ವಾ, ಇದನ್ನ ಯಾವುದು ಮಾಡಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ, ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ. ಅದಕ್ಕೆ ಯೋಗ್ಯತೆ ಅಂತ ಇರೋವಂಥವ್ರು ಬರ್ತಾರೆ ಮಾದೇವಪುರಕ್ಕೆ ಕೆಲಸ ಮಾಡಲಿಕ್ಕೆ. 1,000, 2,000, 3,000 ಜನ ಸೇರಿ ಹೋರಾಟ ಮಾಡ್ತೀವಿ. ಇದಕ್ಕಿಂತ ಮುಂಚೆ ನಾವೇನು ಅಧಿಕಾರಿಗಳಿಗೆ ಸುಮಾರು ಸಲ ಮನವಿಗಳನ್ನು ಕೊಟ್ಟಿದ್ದೀವಿ. ಯಂತ್ರದಲ್ಲಿ ರಸ್ತೆ ಸರಿ ಇಲ್ಲ, ಗಾರ್ಬೇಜ್ ಕಲೆಕ್ಷನ್ ಮಾಡ್ತಾ ಇಲ್ಲ, ಟೈಮ್ ಟು ಟೈಮ್ ತೊಗೊಂಡು ಹೋಗ್ತಾ ಇಲ್ಲ, ಮತ್ತು ಪ್ರತಿ ಮನೆಗೆ ಹೋಗ್ತಾ ಇಲ್ಲ, ಪ್ರತಿ ಬೀದಿಗಳಲ್ಲಿ ಅಲ್ಲಲ್ಲಿ ಗಾರ್ಬೇಜ್ ಬಿದ್ದಿದೆ, ಅದನ್ನು ಎತ್ತುವಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು ಸಲ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಮನವಿ ತಗೊತಾರೆ, ತೆಗೆದುಬಿಟ್ಟು 2 ದಿನ ಆದಮೇಲೆ ಮಡಚಿ ಎಸಿತಾರೆ. ಅಷ್ಟೇ ಬಿಟ್ಟರೆ ಬೇರೆ ಯಾವ ಡೆವಲಪ್ಮೆಂಟು ಇದುವರೆಗೂ ಯಾವ ಅಧಿಕಾರಿನೂ ಸಹ ಬಂದು ಮಾಡಿಲ್ಲ. ಸೊ ಆನ್ ದ ಫೀಲ್ಡ್ ದೇರ್ ಇಸ್ ನೋ ವರ್ಕ್, ಓನ್ಲಿ ಇನ್ ದ ಪೇಪರ್, ಓನ್ಲಿ ಇನ್ ದ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ದೇ ಆರ್ ಶೋಯಿಂಗ್ ಅಪ್, ಅಷ್ಟೇ ನಡೀತಾ ಇರೋದಿಲ್ಲಿ. ಏನು ಮೊನ್ನೆ ಒಂದು 3 ಡೇಸ್ ಮುಂಚೆ ಇವಾಗಿರುವಂಥ ಒಂದು ಕಮಿಷನರ್ LS ಸುಧಾಕರ್ ಅವರು ಏನು ಇನ್ಸ್ಪೆಕ್ಷನಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಹಾಕ್ತಾರೆ, GBA ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಪೋಸ್ಟ್ ಹಾಕ್ತಾರೆ. ಅದೇ ಬೀದಿಲಿನಲ್ಲಿ ಹೋಗಿ ನೋಡೋದಾಯಿತು ಅಂದರೆ ಕಸದ ರಾಶಿಗಳು ಅಲ್ಲಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಕಡೆ ಕಸದ ರಾಶಿಗಳು ಬಿದ್ದಿದೆ. ಆದ್ರೇನಪ್ಪ ಅಂಥ ಒಂದು ಕಸದ ರಾಶಿ, ಅಷ್ಟು ದೊಡ್ಡ ಕಸದ ರಾಶಿ ನಮ್ಮ ಕಮಿಷನರ್ ಅವ್ರ ಕಣ್ಣಿಗೆ ಕಾಣಲಿಲ್ಲ. ಯಾಕೆ, ಇವ್ರು ಯಾರು ಕೆಲಸ ಮಾಡಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು, ನಾವಿಲ್ಲಿ ಮಹದೇವಪುರದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದವಂತಾರಲ್ಲ. ಎಲ್ಲರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಫೋಟೋಗಳನ್ನು ಹಾಕಿಬಿಟ್ಟು DCM CMಗೆ ಟ್ಯಾಗ್ ಮಾಡಿಬಿಡೋದು, ನಾವು ಈ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಇಂಥ ಕೆಲಸ ಮಾಡಲಿಕ್ಕೆ ನೀವು ಯಾಕೆ ಬೇಕು ಸ್ವಾಮಿ, ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಯಾಕೆ ಇರಬೇಕು ನೀವೆಲ್ಲ? ನೀವು ಯಾರು ಇಲ್ಲ ಅಂತೇಳಿ ಹೇಳಿದ್ರು ಅದೇ ಥರ ಇರುತ್ತೆ ಕಂಡೀಷನ್ನು. ನೀವಿದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ನಿಮ್ಮ ಕೈಯಲ್ಲಿ ಮಾದೇವಪುರನ ಚೇಂಜ್ ಮಾಡೋಕ್ಕೆ ಆಗ್ತಿಲ್ವಾ, ಇಲ್ಲಿ ನಡೀತಿರುವಂಥ ಈ ಒಂದು ಏನು ಕೆಲಸಗಳಿದೆ, ಇದನ್ನ ಯಾವುದು ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ, ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ. ಅದಕ್ಕೆ ಯೋಗ್ಯತೆ ಅಂತ ಇರೋವಂಥವ್ರು ಬರ್ತಾರೆ ಮಾದೇವಪುರಕ್ಕೆ ಕೆಲಸ ಮಾಡಲಿಕ್ಕೆ. ಅದನ್ನು ಬಿಟ್ಕೊಂಡು ನೀವು ಶೋ ಆಫ್ ಮಾಡಿಕೊಂಡು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ಬಿಟ್ರೆ ಎಲ್ಲ ಯುವಕರು ಸುಮ್ಮನೆ ಕುತ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಮಾತ್ರ ನೀವು ಅಂದ್ಕೋಬೇಡಿ. ಇವತ್ತು ನಾವಿಲ್ಲೇನು ಒಂದು 50 ಜನ ನಿಂತ್ಕೊಂಡು ನಿಮಗೆ ಹೇಳ್ತಾ ಇದ್ದೀವಿ, ನಾಳೆ ದಿನ 1,000, 2,000, 3,000 ಜನ ಸೇರಿ ಹೋರಾಟ ಮಾಡ್ತೀವಿ. ನೀವು ಬರೀ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹಾಕೋದಕ್ಕೆ ಅಷ್ಟೇ ಅಲ್ಲ ಮಾಡೋದು. ಯಾಕೆ, ಸಾರ್ವಜನಿಕರಿಗೆ ಕಣ್ ಕಾಣಿಸಲ್ವಾ? 40 ರೂಪಾಯಿಂದ 400 ರೂಪಾಯಿವರೆಗೂ ಪ್ರತಿ ತಿಂಗಳಿಗೆ ನೀವು ಚಾರ್ಜ್ ಮಾಡ್ತಾ ಇದ್ದೀರಾ. ಅದು ಈ ವರ್ಷ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಆ್ಯಡ್ ಮಾಡಿದ್ರಿ, ಜನಗಳಿಗೆ ಗೊತ್ತಿಲ್ದಂಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ಆ್ಯಡ್ ಮಾಡಿದ್ರಿ. ಪ್ರತಿ ಮನೆಗೆ 10,000, 8,000 ಈ ರೀತಿ ನಿಮ್ಮ ಇಷ್ಟ ಬಂದಂಗೆ ಟ್ಯಾಕ್ಸ್ ಹಾಕಿದ್ರಿ. ಆ ಟ್ಯಾಕ್ಸ್ ದುಡ್ಡೆಲ್ಲ ಎಲ್ಲೋಗ್ತಾ ಇದೆ? ಈ ಕಸ ನಿಮಗೆ ಎತ್ತಕ್ಕಾಗಲ್ಲ ಅಂತೇಳಿ ಹೇಳಿದ್ಮೇಲೆ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತೀರಾ? ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ಹೇಳ್ಬಿಟ್ಟು ಯಾಕೆ ನೀವು ಚಾರ್ಜ್ ಮಾಡ್ತಾ ಇದ್ದೀರಾ?